ನಾನು ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ. ಯಾಕೆ? ಅವ್ರೆ ಎಲ್ಲಾರನ್ನು ಎಂಟರ್ಟೈನ್ ಮಾಡ್ತಿರೋದು ಅವರೇ ಅಲ್ವಾ? ಹೌದಾ? ಅದಕ್ಕೆ ರಿಷಿಗೆ ಕೈ ಮಾಡಿದಾರಲ್ಲ, ಗಿಲ್ಲಿಗೆ ಹೊಡೆದಿದ್ದಾರಲ್ಲ. ರಿಷಿ ಕೈ ಮಾಡಿದಾರಲ್ಲ ಇವತ್ತಿನ ಪ್ರೋಮೋದ ನೋಡಿದ್ರ? ಅವ್ರ ಫಾಲ್ಟ್ ಇಲ್ಲ ಅಂದ್ರೆ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಯಾರ್ದು ಪಾರ್ಟಿ ಇಲ್ಲ ಅಂದ್ರೆ ಬೇರೆ ಅವ್ರದ್ದು. ಅವ್ರು ಏನೇ ಮಾಡಿದ್ರು ಯೋಚನೆ ಮಾಡಿ ಮಾಡ್ತಾರಲ್ವಾ. ಸೊ ಗಿಲ್ಲಿ ಅವ್ರು ಹೊಡೆದಿಲ್ಲ, ಗಿಲ್ಲಿಗೆ ರಿಷಿ ಅವ್ರು ಹೊಡೆದಿರೋ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ್ರಲ್ಲ ಅವರು ಅವ್ರು ಹೊಡೆದಿರೋ. ಅವ್ರು ನೆಕ್ಸ್ಟ್ ಏನಾದ್ರು ಮುಂದೆ ಬ್ಯಾಕಪ್ ಕೊಡ್ತಾರೆ, ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅವ್ರು ಚೆನ್ನಾಗಿ ಆಡ್ತಿದ್ದಾರೆ, ರಿಟರ್ನ್ ಕೊಡ್ತಾರಂತಾರೆ. ಕೊಡ್ತಾರೆ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂತಿಲ್ಲ, ರಿಷಿನ ಮನೆಯಿಂದ ಆಚೆ ಕಳಿಸ್ಬೇಕಂತ ಹೇಳಿ ಎಲ್ಲರೂ ಡಿಮ್ಯಾಂಡ್ ಆಗ್ತಾ ಇದೆ. ಅಂದ್ರೆ ಲೈಕ್ ಅವ್ರು ಕಳ್ಸಿಲ್ಲ ಅಂದ್ರೂ ಕಳ್ಸಿದ್ರು ಇವ್ರ ಕಡೆಯಿಂದ ಕೊಟ್ಟೆ ಕೊಡ್ತಾರೆ ಬ್ಯಾಕಪ್. ಅದು ನಮ್ಗೆ ನಂಬಿಕೆ ಇದೆ. ರಿವೆಂಜ್ ಆಗುತ್ತಂದ್ರೆ ಆಗುತ್ತೆ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಲಾರ್ದೆ ಮಾತಲ್ಲಿ ರಿವೆಂಜ್ ತೀರಿಸ್ಕೋತಾರೆ. ತೀರ್ಸ್ಕೊತಾರೆ. ಫೈನಲ್ ಅಲ್ಲಿ ಗೊತ್ತಾಗುತ್ತೆ ಅವ್ರಿಗೇನೆ. ಓಕೆ, ಗಿಲ್ಲಿ ಕಾವು ಲವ್ ಡವಿ ಇದೆ ಅಂತೀರಾ, ಅಣ್ಣ ತಂಗಿ ಅಂತೀರಾ? ಅಣ್ಣ ತಂಗಿ ಅಂತ ಅಲ್ಲ, ಲವಿ ಡವಿ ಅಂತಾನೂ ಇಲ್ಲ, ಬಟ್ ಚೆನ್ನಾಗಿದೆ ಅಷ್ಟೇ. ಕ್ರಶ್ ಇರ್ಬೋದು. ಎಂಟರ್ಟೈನ್ಮೆಂಟ್ಗೋಸ್ಕರ ಅದು ಇರ್ಬೋದು, ಬಟ್ ಚೆನ್ನಾಗಿದೆ, ಎಲ್ಲರಿಗೂ ಖುಷಿ ಕೊಡ್ತಿದೆ. ಅವ್ರ ಜೋಡಿ ಆಗೋದು ಚೆನ್ನಾಗಂತೀರಾ? ಜೋಡಿ ಆಗೋದಾ? ಚೆನ್ನಾಗಿ ಅನ್ಸುತ್ತೆ. ರಾಶಿಕಾ ಓಕೆನಾ, ಕಾವು ಓಕೆನಾ? ಗಿಲ್ಲಿ ಕಾವು ಇಸ್ ಆಲ್ವೇಸ್. ಗಿಲ್ಲಿ ಜೊತೆಯಲ್ಲೇ ಕಾವಿಗೆ ಹೆಸರು ಇಷ್ಟು ದಿನ ಉಳ್ಕೊಳಕ್ ಆಗ್ತಾ ಇದೆ ಅನ್ನೋ ಒಂದು. ಇಲ್ಲ ಶಿ ಇಸ್ ಪ್ಲೇಯಿಂಗ್ ಅಟ್ ಬೆಸ್ಟ್. ಕಾವು ಸಪ್ರೇಟ್ ಆಟ. ಫಸ್ಟ್ ಜೊತೆಗಿತ್ತು, ಜೊತೆಗೆ ಆಡ್ತಿದ್ರು, ಇವಾಗ ಆಡ್ತಿದ್ದಾರೆ ಇಂಡಿಪೆಂಡೆಂಟ್ ಆಗಿ. ಆಫ್ ಕೋರ್ಸ್ ಗಿಲ್ಲಿಗೆ ಟಕ್ಕರ್ ಕೊಡೋರು ಟಫ್ ಕಂಟೆಸ್ಟೆಂಟ್ ಅಂದ್ರೆ ಅಶ್ವಿನಿ ಗೌಡ ಅಂತ ಮಾತಿದೆ. ಅವರು ಟಫ್ ಕಂಟೆಸ್ಟೆಂಟ್ ಉರ್ಕೋತಿದ್ದಾರೆ ಅಷ್ಟೇ. ಅದು ಆರಾಮಾಗಿ ಕಾಣಿಸ್ತಿದೆ ಹೊರಗಡೆ ಅಷ್ಟೇ. ಥ್ಯಾಂಕ್ ಯು. ಈ ಸಲ ಬಿಗ್ ಬಾಸ್ ಶೋ ಹೇಗಿದೆ? ಚೆನ್ನಾಗಿದೆ. ಮಲ್ಲಮ್ಮ ಅವರು ಆಚೆ ಬಂದ್ರೆ ಏನು ಅನಿಸ್ತು? ಹೋಗಿದ್ದು ಸರಿನಾ, ಇರಬೇಕಾಗಿತ್ತು? ಆ್ಯಕ್ಚುಲಿ ಸರಿ ಇದೆ, ಯಾಕಂದರೆ ಅವ್ರಿಗೆ ಲೈಕ್ ಫಿಸಿಕಲ್ ಟಾಸ್ಕ್ ಎಲ್ಲ ಅಷ್ಟು ಇದಾಗಲ್ಲ ಅಲ್ವಾ, ಅದಕ್ಕೆ. ಸುದೀಪ್ ಸರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಸುದೀಪ್ ಸರ್ ಇಸ್ ಆಲ್ವೇಸ್ ಬೆಸ್ಟ್ ಫಾರ್ ಬಿಗ್ ಬಾಸ್. ಹಿಂಗೆ ಕಂಟಿನ್ಯೂ ಆಗಲಿ ಅಷ್ಟೇ. ಥ್ಯಾಂಕ್ ಯು. ಚೆನ್ನಾಗಿ ಆಟಾಡಿ, ನಮಗೆ ಗೊತ್ತು ಆಡ್ತೀರಾ, ನೀವೇ ಗೆಲ್ಲೋದು, ಗೆದ್ಕೊಬನ್ನಿ, ಪ್ರೂವ್ ಮಾಡಿ ಅಷ್ಟೇ.